ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಕಾಂತರಾಜು ಅಂತ ಬೆಂಗಳೂರಿಂದ. ಕಾಂತರಾಜು ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಮೊದಲಿಗೆ ನೀವು ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕು, ಅವರ ಹೆಸರು, ಅವರ ಜನ್ಮ ದಿನಾಂಕ ತಿಳಿಸ್ಕೊಡಿ. ಸರಿ ಮೇಡಮ್ ಅವರೇ. 30/8/1969 ದಿನ, ಜನ್ಮದಿನ, ಸಮಯ ಗೊತ್ತಿಲ್ಲ ಮೇಡಮ್ ಅವರೇ. ಸಮಯ ಗೊತ್ತಿಲ್ಲ. ಓಕೆ, ಅವರ ಹೆಸರು? ನನ್ನ ಹೆಸರು ಕಾಂತರಾಜ್ ಮೇಡಮ್. ನಿಮ್ಮ ಹೆಸರೇ. ಓಕೆ, ಪ್ರಶ್ನೆ ಕೇಳಿ, ಶಾಸ್ತ್ರಿಗಳಿದ್ದಾರೆ. ಕಾಂತರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. 30/8/68. ಹೌದು ಗುರುಗಳೇ. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳೇ 69 ಗುರುಗಳೇ. 69. ಏನು ರಾಶಿ ಏನು ತಮ್ಮದು? ಮೀನ ರಾಶಿ. ಇದು ಮೀನ ರಾಶಿ, ರೇವತಿ ನಕ್ಷತ್ರ. ಸರಿ. ಈ ಡೇಟಿಗೆ ಅದೇ ಸರಿ ಇದೆ, ರೇವತಿ ನಕ್ಷತ್ರ ಇದೆ. ಹೇಳಿ, ಏನು ಪ್ರಶ್ನೆ ತಮ್ಮದು? ಗುರುಗಳೇ, ಒಂದು ಸೈಟ್ ತಗೊಂಡಿದ್ದೀವಿ. ಅದು ಸ್ವಲ್ಪ ಅಲ್ಲಿ ಗಿಡ ಬೆಳೆದಿರುತ್ತೆ, ಅದ್ರಲ್ಲಿ ಎಕ್ಕದ ಗಿಡನೂ ಐತೆ. ಕ್ಲೀನ್ ಮಾಡಿಸ್ಬೇಕು. ಅದಕ್ಕೆ ಎಕ್ಕದ ಗಿಡ ಕ್ಲೀನ್ ಮಾಡಿಸೋಕೆ ತೊಂದರೆ ಇಲ್ವಾ ಅಂತ. ಈಗ ನಿಮಗೆ ನೋಡಿ, ಈಗ ಈ ಹೊತ್ತಿನಿಂದ ಇಷ್ಟು ಕಾಲ ಚೆನ್ನಾಗೇ ಇತ್ತು. ಈಗ ಕುಜನ ಪ್ರವೇಶ ಆಗ್ತಾಯಿದೆ ಚತುರ್ಥ ಸ್ಥಾನಕ್ಕೆ, ನಿಮ್ಮ ರಾಶಿಯಿಂದ 4ನೇ ಮನೆಗೆ. ಹೀಗಾಗಿ ಈಗ ನಿಮಗೆ ಹೇಗಿದೆಯಪ್ಪ ಅಂತಂದರೆ, ಒಂದು 2 ತಿಂಗಳು ಇದ್ರ ಬಗ್ಗೆ ಸ್ವಲ್ಪ ಮುಂದೆ ಹಾಕಿ, ಆಮೇಲೆ ನಿಮಗೆ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ವಸ್ತುತಃ ನಿಮಗೆ ಈಗ ಗುರು ಸ್ವಲ್ಪ ವೀಕ್ ಆಗಿದ್ದಾನೆ ನೋಡಿ. ಆಗಸ್ಟ್ ಎಂಡ್ ನಂತರದಲ್ಲಿ, ಇನ್ನೇನು ಆಗಸ್ಟ್ ಹೆಚ್ಚು ಕಾಲ ಇಲ್ಲ, 1 ತಿಂಗಳು ಕಳೆದ ನಂತರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಆ ನಂತರದಲ್ಲಿ ಪ್ರಯತ್ನ ಮಾಡಿ, ಆ ಸೌಖ್ಯ ಬರುತ್ತೆ. ಯೋಚನೆ ಮಾಡಬೇಡಿ. ಬುಧನ ಸಂಚಾರ, ಚತುರ್ಥಾಧಿಪತಿ ಉಚ್ಚಸ್ಥಾನಕ್ಕೆ ಹೋಗ್ತಾ ಇರೋ ಕಾರಣದಿಂದಾಗಿ ಬಲ ಇದೆ. ಇನ್ನೊಂದು ತಿಂಗಳ ನಂತರದಲ್ಲಿ ನೀವು ಆ ಎಲ್ಲ ಪ್ರಯತ್ನಗಳನ್ನು ಮಾಡಬಹುದು. ಒಳ್ಳೆಯದಾಗಲಿ. ಧನ್ಯವಾದ ಕಾಂತರಾಜ್ ಅವರೇ. ಶಾಸ್ತ್ರಿಗಳೇ, ಇಡೀ ವಾರದ ಮಂತ್ರವನ್ನು ತಿಳಿಸ್ಕೊಡೋದು. ಈ ವಾರಕ್ಕೆ ಯಾವುದೋ ಒಂದು ಬಲವಾದ ಮಂತ್ರ ಜನರಿಗೆ ರಕ್ಷಣೆಗೆ ನೋಡೋಣ. ಆ ಮಂತ್ರವನ್ನು ತಾವು ಗಮನಿಸಿ. ಈ ಕುಜನ ಸಂಚಾರ ಇರೋದರಿಂದ ಈ ಒಂದು ಮಂತ್ರ ನಿಮ್ಮ ಪಾಲಿಗೆ ಒಂದು ಬಲ ತಂದುಕೊಡುತ್ತೆ. ಭರ್ಜನಂ ಸರ್ವ ಭವ್ಯಜಾನಂ ಸರ್ಜನಂ ಸರ್ವಸಂಪದಾಂ ತರ್ಜನಂ ಯಮದೂತಾನಾಂ ನೃಹರೇರ್ನಾಮ ಗರ್ಜನಂ. ನರಸಿಂಹನ ನಾಮಗರ್ಜನೆ ಆಗ್ತಾ ಇರುವಾಗ ಎಲ್ಲವೂ ಹಾಳಾಗಿಬಿಡುತ್ತೆ. ಅಂದರೆ ನಮ್ಮ ಸಂಕಟಗಳು, ತೊಂದರೆಗಳು, ಶತ್ರುಗಳಿಂದ ಬರ್ತಕ್ಕಂತಹ ತೊಂದರೆಗಳು, ವ್ಯೂಹಗಳು, ಇವುಗಳೆಲ್ಲ ದೂರಾಗಿ ನರಸಿಂಹ ನಮಗೆ ಒಂದು ರಕ್ಷಣೆಯನ್ನು ತಂದುಕೊಡ್ತಾನೆ ಅಂತಕ್ಕಂಥದ್ದು ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ. ಆಪತ್ತು, ಸಂಕಟ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಇನ್ನೇನೋ ಒಂದು ಮಾನಸಿಕ ಬಂಧನದಿಂದ ಈ ಲೌಕಿಕದವರೆಗೆ ಆ ರೀತಿಯ ತೊಡಕುಗಳು, ಬಂಧನಗಳಿದ್ರೆ ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಈಗ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಗಳೇ, ಈ ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಇಡೀ ವಾರದ ಫಲಾಫಲ, ಹಾಗೆ ಒಂದು ಒಳ್ಳೆ ಮಾತು, ವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.